ನಮಸ್ಕಾರ ಎಲ್ರಿಗೂ. ಬೆಳಗ್ಗೆನೇ ಎದ್ದು ಒಬ್ಬತ್ತು ರೋಟ್ರಿ ಹೊಡಿಬೇಕು ಅಂದ್ಬಿಟ್ಟು ನಮ್ಮ ಪಿ ಎಸ್ ಕಟ್ಟಿಗೆ ರೋಟ್ರಿ ಹಾಕೊಂಡು ಸೀದಾ ರೋಟ್ರಿ ಹೊಡೆಯೋ ಜಾಗಕ್ಕೆ ಬಂದೆ. ನಿನ್ನೆಯಿಂದ ರೋಟ್ರಿ ಹೊಡೆಯೋದೇ ಆಗೋಗುತ್ತೆ. ಇದು ಬಂದು 15 ಕುಂಟೆ ಬೈಲು ಒಂಥರ ರೋಟ್ರಿ ಹೊಡ್ಕೊಂಡು ಸೀದಾ ಮನೆಗೆ ಬಂದೆ. ಮನೆಗೆ ಬಂದು ಇನ್ನೊಬ್ರು ರೋಟ್ರಿ ಹೊಡಿಬೇಕು ಅಂದ್ಬಿಟ್ಟು ಸೀದಾ ಅಲ್ಲಿಗೆ ಬಂದು ಇನ್ನೊಂದು ಜಾಗಕ್ಕೆ. ಇದು ಬಂದು ಅರ್ಧ ಎಕರೆ ಬೈಲು ಒಂಥರ ರೋಟ್ರಿ ಹೊಡ್ಕೊಂಡು ಸೀದಾ ಮನೆಗೆ ಬಂದು ಸಾಲ್ಟ್ ಬದಲಾಯಿಸ್ಕೊಂಡು ಇನ್ನೊಬ್ರು ರೋಟ್ರಿ ಹೊಡಿಬೇಕಾಯ್ತು ನಮ್ಮ ಪಕ್ಕದವ್ರಾಗ. ಸೀದಾ ಅಲ್ಲಿಗೆ ಬಂದೆ. ಇದು ಬಂದು 2 ಎಕರೆ ಬೈಲು ಒಂಥರ ರೋಟ್ರಿ ಹೊಡ್ಕೊಂಡು ಇಲ್ಲಿಂದ 1 ಕಿಲೋಮೀಟ್ರ್ ಆಗುತ್ತೆ ಪಕ್ಕದೂರ್ಗ. ಸೀದಾ ಅಲ್ಲಿಗೆ ಬಂದೆ. ಇದು ಬಂದು ಅರ್ಧ ಎಕರೆ ಬೈಲು ಒಂಥರ ರೋಟ್ರಿ ಹೊಡ್ಕೊಂಡು ನಮ್ಮೂರಿಗೆ ಬಂದು ಸೀದಾ ನಮ್ಮೂರಿಂದ 1 ಕಿಲೋಮೀಟ್ರ್ ಆಗುತ್ತೆ ಹೊಸೊಟ್ಟೆಗೆ. ಸೀದಾ ಹೊಸೊಟ್ಟೆ ಕಡೆ ಬಂದೆ. ಇದು ಬಂದು 15 ಕುಂಟೆ ಬೈಲು 2 ಥರ ರೋಟ್ರಿ ಹೊಡ್ಕೊಂಡು ಸೀದಾ ನಮ್ಮೂರ ಕಡೆ ಬಂದೆ. ನಮ್ಮೂರಾಗ ಒಬ್ರದ್ದು ರೋಟ್ರಿ ಹೊಡಿಬೇಕು ಅಂದ್ಬಿಟ್ಟು ಇವತ್ತು ಬಂದು ಟೋಟಲ್ 6.5 ಎಕರೆ ರೋಟ್ರಿ ಹೊಡೆದಿರೋದು. ಇದು ಬಂದು 1.5 ಎಕರೆ ಬೈಲು ಒಂಥರ ರೋಟ್ರಿ ಹೊಡ್ಕೊಂಡು ಸೀದಾ ಮನೆ ಕಡೆ ಬಂದೆ. ಮನೆಗೆ ಬಂದಮೇಲೆ ಮನೆ ಮುಂದೆ ಟ್ರಾಕ್ಟರ್ ನಿಲ್ಸೋದಕ್ಕೆ ಮಾತ್ರ ಸೆಡ್ ಹಾಕಿದ್ರು. ಸ್ಕೂಲಿಗೆಲ್ಲ ಇನ್ನೂ ಸೆಡ್ ಹಾಕಲಿಲ್ಲ, ಗಾನ್ಗೆ ಕಟ್ತಾಯಿದ್ರು. ಇವತ್ತಿನ ವೀಡಿಯೋ ಎಷ್ಟು, ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ.